ಇವತ್ತಿನ ಕತೆ ಕೇಳಿದ್ಮೇಲೆ ನೀವು ರಾತ್ರಿ ಹೊತ್ತು ಒಂಟಿಯಾಗಿ ಕಾಡು ದಾರಿಯಲ್ಲಿ ಹೋಗಲು 100 ಬಾರಿ ಯೋಚನೆ ಮಾಡ್ತೀರಾ. ಇದು ನಡೆದಿದ್ದು ನನ್ನ ಸ್ನೇಹಿತ ಸುನಿಲ್ ಜೀವನದಲ್ಲಿ. ಸುನಿಲ್ ಒಬ್ಬ ಫೋಟೋಗ್ರಾಫರ್. ಒಂದು ದಿನ ರಾತ್ರಿ ತನ್ನ ಹಳೆಯ ಬೈಕ್ನಲ್ಲಿ ಮಲೆನಾಡಿನ ದಟ್ಟ ಕಾಡಿನ ರಸ್ತೆಯಲ್ಲಿ ಮೈಸೂರಿಗೆ ವಾಪಸ್ ಬರುತ್ತಿದ್ದ. ಸಮಯ ಸುಮಾರು ರಾತ್ರಿ 1 ಗಂಟೆ. ಸುತ್ತಲೂ ದಟ್ಟವಾದ ಮಂಜು, ರಸ್ತೆಯ ಪಕ್ಕದಲ್ಲಿ ಎತ್ತರವಾದ ಮರಗಳು. ಹೋಗುವ ದಾರಿಯಲ್ಲಿ ಸುನಿಲ್ಗೆ ಒಬ್ಬ ಚಿಕ್ಕ ಹುಡುಗಿ ರಸ್ತೆ ಬದಿಯಲ್ಲಿ ಒಂಟಿಯಾಗಿ ನಿಂತಿರುವುದು ಕಂಡಿತು. ಅಷ್ಟು ರಾತ್ರಿಯಲ್ಲಿ ಆ ಪಾಳು ಬಿದ್ದ ಜಾಗದಲ್ಲಿ ಮಗು ಏನು ಮಾಡುತ್ತಿದೆ ಎಂದು ಆತ ಬೈಕ್ ನಿಲ್ಲಿಸಿದ. ಏನಮ್ಮ, ಇಲ್ಲಿ ಯಾಕೆ ನಿಂತಿದ್ದೀಯಾ ಎಂದು ಸುನಿಲ್ ಕೇಳಿದ. ಆ ಹುಡುಗಿ ಮುಖ ತೋರಿಸದೆ ತಲೆ ತಗ್ಗಿಸಿ, ಅಣ್ಣ ಅಣ್ಣ ಮುಂದೆ ನಮ್ಮ ಮನೆ ಇದೆ, ಬಿಡ್ತೀರಾ ಎಂದಳು. ಸುನಿಲ್ ಮರುಮಾತನಾಡದೆ ಅವಳನ್ನು ಬೈಕ್ ಹಿಂದೆ ಕೂರಿಸಿಕೊಂಡ. ಬೈಕ್ ಸ್ವಲ್ಪ ದೂರ ಹೋಗುತ್ತಿದ್ದಂತೆ ಸುನಿಲ್ಗೆ ಬೆನ್ನಿನ ಹಿಂದೆ ವಿಪರೀತ ಚಳಿ ಎನಿಸಲು ಶುರುವಾಯಿತು. ಬೈಕ್ನ ಹ್ಯಾಂಡಲ್ ಭಾರವಾಗುತ್ತಿತ್ತು. ಸುನಿಲ್ ಕನ್ನಡಿಯಲ್ಲಿ ನೋಡಿದಾಗ ಅವನ ಎದೆ ಝಲ್ಲೆಂದಿತ್ತು. ಕನ್ನಡಿಯಲ್ಲಿದ್ದ ಆ ಹುಡುಗಿಯ ಪ್ರತಿಬಿಂಬದಲ್ಲಿ ಅವಳ ಮುಖವಿರಲಿಲ್ಲ, ಬರೀ ಕಪ್ಪು ರಂಧ್ರಗಳಿದ್ದವು. ಸುನಿಲ್ ಭಯದಿಂದ ಬೈಕ್ ವೇಗವಾಗಿ ಓಡಿಸಿದ. ಆದರೆ ಎಷ್ಟು ದೂರ ಹೋದರೂ ಅದೇ ಮರ, ಅದೇ ಕಲ್ಲುಗಳು ಪದೇ ಪದೇ ಬರುತ್ತಿದ್ದವು. ಅಂದರೆ ಅವನು ಒಂದೇ ವೃತ್ತದಲ್ಲಿ ಸುತ್ತುತ್ತಿದ್ದ. ದಿಕ್ಕೇ ತೋಚದಾದಾಗ ಆ ಹುಡುಗಿ ಹತ್ತಿರದಿಂದ ನಗುವ ಶಬ್ದ ಕೇಳಿಸಿತು. ಅದು ಮಗುವಿನ ನಗುವಾಗಿರಲಿಲ್ಲ, ಒಬ್ಬ ರಾಕ್ಷಸಿಯ ಅಟ್ಟಹಾಸದಂತಿತ್ತು. ತಕ್ಷಣ ಸುನಿಲ್ ಬೈಕ್ ಬ್ರೇಕ್ ಹಾಕಿದ. ಹಿಂದೆ ತಿರುಗಿ ನೋಡಿದರೆ ಆ ಹುಡುಗಿ ಇರಲಿಲ್ಲ. ಆದರೆ ಅವನ ಬೈಕ್ನ ಸೀಟಿನ ಮೇಲೆ ಕೆಸರು ಮಿಶ್ರಿತ ರಕ್ತದ ಹಸ್ತದ ಗುರುತುಗಳಿದ್ದವು. ಗಾಬರಿಯಿಂದ ಬೈಕ್ ಸ್ಟಾರ್ಟ್ ಮಾಡಲು ಹೋದರೆ ಅದು ಸ್ಟಾರ್ಟ್ ಆಗಲಿಲ್ಲ. ದೂರದಲ್ಲಿ ಒಂದು ಹಳೆಯ ಗುಡಿಸಲು ಕಂಡಿತು. ಸಹಾಯ ಕೇಳಲು ಅಲ್ಲಿಗೆ ಓಡಿದ ಸುನಿಲ್ ಅಲ್ಲಿ ಒಂದು ಫೋಟೋ ನೋಡಿ ದಸ್ತಗಟ್ಟಿದ. ಅದು ಅದೇ ಹುಡುಗಿಯ ಫೋಟೋ. ಅದರ ಮೇಲೆ ಹೂವಿನ ಹಾರವಿತ್ತು ಮತ್ತು ಕೆಳಗೆ ಬರೆದಿತ್ತು, 20 ವರ್ಷಗಳ ಹಿಂದೆ ಇದೇ ಜಾಗದಲ್ಲಿ ಅಪಘಾತದಲ್ಲಿ ಮೃತರಾದವರು. ಸುನಿಲ್ ಪ್ರಜ್ಞೆ ತಪ್ಪಿಬಿದ್ದ. ಮರುದಿನ ಬೆಳಗ್ಗೆ ಸ್ಥಳೀಯರು ಅವನನ್ನು ಎಬ್ಬಿಸಿದಾಗ ಅವನು ರಸ್ತೆಯ ಪಕ್ಕದ ಪ್ರಪಾತದ ಅಂಚಿನಲ್ಲಿದ್ದ. ಸ್ವಲ್ಪ ಮುಂದಕ್ಕೆ ಹೋಗಿದ್ದರೂ ಅವನು ಸಾಯುತ್ತಿದ್ದ. ಗೆಳೆಯರೆ, ಇವತ್ತಿಗೂ ಸುನಿಲ್ ಆ ರಸ್ತೆಯಲ್ಲಿ ಹೋಗಲು ಹೆದರುತ್ತಾನೆ. ಆ ಹುಡುಗಿ ಅವನನ್ನು ಕೊಲ್ಲಲು ಬಂದಿದ್ದಳೋ ಅಥವಾ ಎಚ್ಚರಿಸಲು ಬಂದಿದ್ದಳೋ ಇಂದಿಗೂ ನಿಗೂಢ.